ಹೆಣ್ಮಕ್ಳು ಸ್ಟ್ರಾಂಗ್ ಆಗಿ ನಿಂತ್ರೆ ಯಾರನ್ನ ಹೆಂಗ್ ಬೇಕಾದ್ರೂ ಸಂಹಾರ ಮಾಡ್ಬೋದು. ಖುಷಿ ಆಯ್ತು. ಇಷ್ಟು ದಿನ ರ್ಯಾಪರ್ ಆಗಿ ನೋಡ್ತಿದ್ವಿ ಸಾಂಗ್ಸ್ ಡೈರೆಕ್ಷನ್ ಮಾಡೋದನ್ನ, ಇವತ್ತು ಅವ್ರು ಹೀರೋ ಆಗಿ ನಿಂತಿರ, ಅದು ಪೊಲೀಸ್ ಆಗಿ ಖುಷಿ ಆಯ್ತು. ಸೂಪರ್. ಟ್ವಿಸ್ಟ್ಗಳು ತುಂಬ ಇಷ್ಟ ಆಯಿತು. ಕೊನೆಗೂ ಧರ್ಮಗೆ ನ್ಯಾಯ ಸಿಕ್ತು, ಹೆಣ್ಮಕ್ಳಿಗೆ ಜಯ. ಸೂಪರ್ ಆಗಿ ಕಾಣಿಸ್ತಿದ್ದಾರೆ. ಹೀರೋ ಆಗಿ ನೋಡೋಕ್ಕೆ ತುಂಬ ಖುಷಿ ಆಯಿತು. ಸಿನಿಮಾ ತುಂಬ ಚೆನ್ನಾಗಿದೆ. ಸಸ್ಪೆನ್ಸು ಥ್ರಿಲ್ಲರು ತುಂಬ ಚೆನ್ನಾಗಿದೆ. ಸೊ ನೋಡ್ತಾ ಇದ್ರೆ ಸೀನ್ ಟು ಸೀನು ಮತ್ತೆ ನೋಡಬೇಕು ಅನ್ನೋ ಒಂದು ಕ್ಯೂರಿಯಾಸಿಟಿ ಇದಾಗುತ್ತೆ. ಚಂದನ್ ಶೆಟ್ಟಿ ಅವರು ರ್ಯಾಪರ್ ಆಗಿ, ಮ್ಯೂಸಿಕ್ ಡೈರೆಕ್ಟರ್ ಆಗಿ, ರೈಟರ್ ಆಗಿ, ಸಿಂಗರ್ ಆಗಿ ತುಂಬ ಚೆನ್ನಾಗಿ ಗುರುತಿಸ್ಕೊಂಡಿದ್ದಾರೆ. ನಾಯಕ ನಟನಾಗಿ ಮಾಡಿದ್ದಾರೆ. ಫಸ್ಟ್ ಸಿನಿಮಾ ಅಂತ ಖಂಡಿತವಾಗ್ಲೂ ಒಂದ್ಸಲ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಸಿನಿಮಾ ಚೆನ್ನಾಗಿ ಹೋಗುತ್ತೆ. ಎಲ್ರಿಗೂ ಎಂಟೈರ್ ಟೀಮ್ಗೆ ನಾನು ಆಲ್ ದಿ ಬೆಸ್ಟ್ ಹೇಳ್ತಾ ಇದ್ದೀನಿ. ಫ್ಯಾಮಿಲಿ ಸಮೇತವಾಗಿ ಎಲ್ಲರೂ ಬಂದು ನೋಡ್ಬೋದು. ಎಲ್ಲೂ ಒಲ್ಗರೆ ಆಗಲಿ ಏನೇ ಆಗಲಿ ಇಲ್ಲ. ಸಾಂಗ್ಗಳು ಕೇಳೋಕ್ಕೆ ತುಂಬ ಚೆನ್ನಾಗಿದೆ. ಬ್ಯಾಕ್ಗ್ರೌಂಡ್ ಸ್ಕೋರ್ ಚೆನ್ನಾಗಿದೆ. ಆಮೇಲೆ ಕಥೆಲಿ ಒಂದು ಸತ್ವ ಇದೆ. ಸೊ ಹಾಗಾಗಿ ಸಿನಿಮಾ ಗೆಲ್ಲುತ್ತೆ ಅನ್ನೋದು ನಮ್ಮ ಅಭಿಪ್ರಾಯ. ಸರ್ ಥ್ರಿಲ್ಲರ್ ಚೆನ್ನಾಗಿದೆ, ಒಳ್ಳೆ ಚೆನ್ನಾಗಿ ಮಾಡಿದ್ದಾರೆ. ಚಂದನ್ ಶೆಟ್ಟಿ ಅವರು ಇನ್ನೂ ಒಳ್ಳೊಳ್ಳೆ ಫಿಲಮ್ ತೆಗಿಲಿ ಅಂತ ನಮ್ಮ ಚೆನ್ನಾಗಿ ಮಾಡಿದ್ದಾರೆ. ಹೈಯೆಸ್ಟ್ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಥ್ರಿಲ್ಲರ್ ಹೈಯೆಸ್ಟ್ ಲಾಸ್ಟ್ವರೆಗೂ ಗೊತ್ತಾಗಲಿಲ್ಲ ಸರ್, ತುಂಬ ಚೆನ್ನಾಗಿದೆ. ಸಾಂಗ್ಸು ಅವ್ರದ್ದು ಮಾಮೂಲು ಸಾಂಗಲ್ಲಿ ಹೈಯೆಸ್ಟ್ ಬಂದಿದೆ. ಮತ್ತೆ ಸೀನ್ ಎಲ್ಲ ಚೆನ್ನಾಗಿದೆ, ಶೂಟಿಂಗ್ ಚೆನ್ನಾಗಿದೆ, ಕ್ಯಾಮರಾಮನ್ ಚೆನ್ನಾಗಿ ಮಾಡಿದ್ದಾರೆ. ಸೊ ಚಂದನ್ ಶೆಟ್ಟಿ ಅವರು ಫಸ್ಟ್ ಟೈಮ್ ಆ್ಯಕ್ಟಿಂಗ್ ಏನು ಮಾಡಿದ್ದಾರೆ ಚೆನ್ನಾಗೇ ಮಾಡಿದ್ದಾರೆ. ಆ್ಯಂಡ್ ಒಬ್ಬ ಮ್ಯೂಸಿಷಿಯನ್ ಆಗಿ ಬಂದು ಈಗ ಒಂದು ಡ್ಯಾನ್ಸ್ ವೈಸಲ್ಲಿ, ಆ್ಯಕ್ಟಿಂಗ್ ವೈಸಲ್ಲಿ ತುಂಬಾ ಒಂದು ಪ್ರಾಮಿಸಿಂಗ್ ಆಗಿ ಕಾಣಿಸ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ತುಂಬ ಖುಷಿ ಇದೆ. ಆಲ್ ದ ಬೆಸ್ಟ್ ಚಂದನ್ ಶೆಟ್ಟಿ ಅವ್ರಿಗೆ ಅಂತ ಹೇಳ್ತೀನಿ. ಸಾಂಗ್ಸ್ ಎಲ್ಲ ಚೆನ್ನಾಗಿದೆ, ಸೂಪರ್ ಇದೆ. ಹಾಂ ಚೆನ್ನಾಗಿದೆ ಸರ್, ಅಪೂರ್ವ ಆ್ಯಕ್ಟಿಂಗು ಚೆನ್ನಾಗಿದೆ. ಈ ಸಿನಿಮಾ ಹೆಸರು ಸೂತ್ರಧಾರಿ, ತಮಗೆ ಗೊತ್ತಿದೆ. ಸೂತ್ರಧಾರಿ ಅಂತ ಅಂದರೆ ಈ ಒಂದು ಪೂರ್ತಿ ಸಿನಿಮಾದಲ್ಲಿ ಸಸ್ಪೆನ್ಸ್ ಥ್ರಿಲ್ಲರ್ ಆಗಿದೆ ಮೂವಿ. ಸೊ ಮೂವಿ ಒಳಗಡೆ ಸಾಕಷ್ಟು ಮೆಸೇಜ್ ಇದೆ. ಸೊ ಹೆಣ್ಮಕ್ಳ ಬಗ್ಗೆ ಇದೆ, ಶೋಷಣೆಗೆ ಒಳಗಾದರೆ ಹೇಗೆ ಅವ್ರನ್ನ ಪ್ರೊಟೆಕ್ಟ್ ಮಾಡಬೇಕು ಅನ್ನೋದು ಸಾಕಷ್ಟು ನೋಡ್ತಾ ಇದ್ದೀವಿ. ಇವತ್ತು ಗೌರ್ಮೆಂಟ್ ಅದಕ್ಕಿದ್ರೂ ಕೂಡ ಹೆಣ್ಮಕ್ಳನ್ನ ಕಾಪಾಡೋದು ತುಂಬ ಕಷ್ಟ ಆಗಿದೆ. ಸೊ ಯಾವ ರೀತಿ ನಮ್ಮನ್ನು ಕಾಪಾಡ್ಕೊಳ್ಬೇಕು ಅನ್ನೋದು ಕೂಡ ಒಂದು ಒಳ್ಳೆ ಮೆಸೇಜ್ ಆಗಿದೆ. ಸಿನಿಮಾ ಒಳಗಡೆ ಮೆಸೇಜ್ ಒಳಗಡೆ ಇನ್ನೊಂದು ಮೆಸೇಜ್ ಇದೆ. ಅದನ್ನು ನೋಡಬೇಕು ಅಂತಂದರೆ ತಾವು ಸಿನಿಮಾಗೆ ಬರಬೇಕು. ಆ್ಯಂಡ್ ಚಂದನ್ ಶೆಟ್ಟಿ ಅವರು ಮೊದಲನೇ ಬಾರಿಗೆ ಹೀರೋ ಆಗಿ ಮಾಡಿದ್ದಾರೆ, ಅದ್ಭುತವಾಗಿ ಮಾಡಿದ್ದಾರೆ. ಬೇರೆ ಬೇರೆ ಹೀರೋಯಿನ್ಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಂದು ಒಳ್ಳೆ ಮೆಸೇಜ್ ಇದೆ, ಖಂಡಿತವಾಗ್ಲೂ ನೋಡ್ಬೋದು ಮೆಸೇಜನ್ನು. ಆ ಮೆಸೇಜ್ನ ತಾವೆಲ್ಲರೂ ನೋಡಬೇಕು ಅಂತಂದರೆ ಬನ್ನಿ, ಕನ್ನಡ ಸಿನಿಮಾ ನೋಡಿ, ಪ್ರೋತ್ಸಾಹಿಸಿ, ಎಲ್ಲರೂ ಬೆಳೆಸಿ. ಧನ್ಯವಾದಗಳು. ಸಾಂಗ್ಗಳು ತುಂಬ ಚೆನ್ನಾಗಿದೆ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಂತೂ ಅದ್ಭುತವಾಗಿದೆ. ತಮ್ಗೆ ಗೊತ್ತಿದೆ, ಆಲ್ರೆಡಿ ಚಂದನ್ ಶೆಟ್ಟಿ ಅವರು ಮ್ಯೂಸಿಕ್ ಡೈರೆಕ್ಟ್ರು. ಸೊ ಹಾಗಾಗಿ ಅವರ BGM ಅಂತೂ ತುಂಬ ಅದ್ಭುತವಾಗಿದೆ. ಆ್ಯಂಡ್ ಎರಡನೇದಾಗಿ ಅವರು ನಮ್ಮ ಕನ್ನಡದ ಭಗವದ್ಗೀತೆಯನ್ನು ಕೂಡ ಇನ್ವಾಲ್ವ್ ಮಾಡಿದ್ದಾರೆ. ಅದ್ಭುತವಾದಂಥ ಒಂದು ಮ್ಯೂಸಿಕ್ ಅಂತಲೇ ಹೇಳ್ಬೋದು. ಆ್ಯಂಡ್ ಫೈಟ್ಸ್ ಕೂಡ ಬಂದಿದೆ ಸ್ವಲ್ಪ ಲೈಟಾಗಿ. ಸೊ ಚೆನ್ನಾಗಿದೆ, ಎಲ್ಲರೂ ನೋಡ್ಬೋದು, ಖಂಡಿತವಾಗ್ಲೂ ನೋಡ್ಬೋದು. ಒಳ್ಳೆ ಸಿನಿಮಾ, ಒಳ್ಳೆ ಮೆಸೇಜು ಎಲ್ರಿಗೂ ತಲುಪಿಸೋಂಥ ಕೆಲಸ ಮಾಡಿದ್ದಾರೆ. ಚೆನ್ನಾಗಿತ್ತು ಸರ್. ಇಷ್ಟ ಆಯ್ತಾ? ಏನು ಇಷ್ಟ ಆಯಿತು? ಹಾಡುಗಳು ಇಷ್ಟ ಆಯಿತು. ಸ್ಟಾರ್ಟಿಂಗ್ ಅದು ತುಂಬ ಚೆನ್ನಾಗಿತ್ತು. ಚೆನ್ನಾಗಿತ್ತು ನೋಡ. ಟ್ವಿಸ್ಟ್ ಇಷ್ಟ ಆಯಿತು. ಚಂದನ್ ಶೆಟ್ಟಿ ಚಂದನ್ ಶೆಟ್ಟಿ ಚೆನ್ನಾಗಿ ಮಾತಾಡಿದ್ರು. ಮತ್ತು ಅವರು ಟ್ವಿಸ್ಟಲ್ಲಿ ಕೂಡ ಚೆನ್ನಾಗಿತ್ತು. ಅದು ಸೆಕೆಂಡ್ ಹಾರ್ಟಲ್ಲಿ ಇನ್ನೂ ಚೆನ್ನಾಗಿತ್ತು. ಅದರಲ್ಲಿ ಯಾರು ಕೊಲೆ ಮಾಡ್ತಿದ್ದಾರೆ ಅಂತ ನೋಡಬೇಕಾದ್ರೆ ಇನ್ನೂ ಚೆನ್ನಾಗಿತ್ತು. ಥ್ಯಾಂಕ್ ಯು. ತುಂಬ ಚೆನ್ನಾಗಿ ಬಂದಿದೆ. ಚಂದನ್ ಶೆಟ್ಟಿ ಆಗ್ಬೋದು, ನವರಸನ್ ಆಗ್ಬೋದು, ಹೀರೋಯಿನ್ ಆಗ್ಬೋದು, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕಥೆಯಲ್ಲಿ ಒಳ್ಳೆ ಗ್ರಿಪ್ ಇದೆ, ಸಮಾಜಕ್ಕೆ ಒಳ್ಳೆ ಸಂದೇಶ ಇದೆ. ಕಾನೂನಲ್ಲಿ ಅಕಸ್ಮಾತ್ ಎಲ್ಲರೂ ಕೆಟ್ಟವರಲ್ಲ, ಒಳ್ಳೆಯವರು ಕೂಡ, ಒಳ್ಳೆ ಪೊಲೀಸ್ ಕೂಡ ಇರ್ತಾರೆ ಅಂತ ಸಿನಿಮಾದಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಆ್ಯಂಡ್ ಎಂಟರ್ಟೈನಿಂಗ್ ಆಗಿದೆ. ಫ್ಯಾಮಿಲಿ ಎಲ್ಲ ಕುತ್ಕೊಂಡು, ಮಕ್ಕಳು ಸಮೇತ ಕುತ್ಕೊಂಬ ಚಿತ್ರ. ಕನ್ನಡ ಸಿನಿಮಾನ ಥಿಯೇಟ್ರಲ್ಲೇ ಬಂದು ನೋಡಿ. ಥ್ಯಾಂಕ್ ಯು. ಭಾಳ ಚೆನ್ನಾಗಿತ್ತು. ಪಿಕ್ಚರ್ ಸ್ಟಾರ್ಟ್ ಆದಾಗಿಂದ ಕೊನೆವರೆಗೂ ಎಲ್ಲೂ ಬೇಜಾರಾಗಲಿಲ್ಲ. ಪೊಲೀಸ್ ಪಾತ್ರದಲ್ಲಿ ಚಂದನ್ ಶೆಟ್ಟಿ ಅವರು ಭಾಳ ಚೆನ್ನಾಗಿ ಮಾಡಿದ್ದಾರೆ. ರಮೇಶ್ ಅವರು ಕೂಡ ಅವ್ರ ಜೊತೆಗೆ ಭಾಳ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಎಲ್ಲೂ ಒಂದು ನಿಮಿಷನೂ ಬೋರ್ ಆಗೋದಿಲ್ಲ. ಒಳ್ಳೆ ಸಂದೇಶ ಇದೆ. ಫ್ಯಾಮಿಲಿ ಪೂರ್ತಿ ಕುತ್ಕೊಂಡು ಚೆನ್ನಾಗಿ ನೋಡೋವಂಥ ಫಿಲಮ್ ಆಗಿದೆ. ಪೈಸಾ ವಸೂಲ್. ಒಂದಿನ ಕುತ್ಕೊಂಡು ಫ್ಯಾಮಿಲಿ ಜೊತೆ ಎಂಟರ್ಟೈನ್ ಮಾಡಲಿಕ್ಕೆ ಏನು ಮೋಸ ಇಲ್ಲ. ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಸಸ್ಪೆನ್ಸ್ ಕ್ರಿಯೇಟ್ ಆಗಿದೆ. ಆ್ಯಂಡ್ ಎಂಡ್ ಆಫ್ ದ ಸ್ಟೋರಿ ತನಕನೂ ಅವರು ಸಸ್ಪೆನ್ಸ್ನ ಹಾಗೆ ಮೇಂಟೈನ್ ಮಾಡಿದ್ದಾರೆ. ಆ್ಯಂಡ್ ಬಿಕಾಸ್ ಅದೇ ಕುತೂಹಲಕ್ಕೆ ವೆಯ್ಟ್ ಮಾಡ್ತಾ ಇರ್ತಾರೆ. ಸೆಕೆಂಡ್ ಹಾಫ್ ಅಂತೂ ತುಂಬ ಅದ್ಭುತವಾಗಿ ಬಂದಿದೆ. ಚಂದನ್ ಶೆಟ್ಟಿ ಆ್ಯಕ್ಟಿಂಗು ಅಲ್ಟಿಮೇಟು. ಸೊ ಸಾಂಗ್ಸು ಎಲ್ಲನೂ ಚೆನ್ನಾಗಿದೆ. ಅವರು ಹೀರೋ ಆಗೂ ಹಾಡ್ಗಾರಾಗೂ ಅವರಲ್ಲಿ ಚೇಂಜಸ್ ಏನೂ ಕಾಣಿಸಿಲ್ಲ. ಬಟ್ ಅವರ ಸಾಂಗ್ಸಲ್ಲಿ ಏನು ನೋಡಿದ್ರು ಅದನ್ನು ನಾವು ಅವ್ರ ಆ್ಯಕ್ಟಿಂಗ್ ಸ್ಕಿಲ್ಸ್ನ ಖಂಡಿತ ಇದರಲ್ಲಿ ನೋಡ್ಬೋದು. ಬಿಕಾಸ್ ಅದರಲ್ಲಿ ಬರೀ ಹಾಡಲ್ಲಿ ನೋಡ್ತಾ ಇದ್ವಿ, ಅವ್ರದ್ದು ರ್ಯಾಪರ್ಸು ಅದು ಇದು ಎಲ್ಲ ನೋಡ್ತಾ ಇದ್ವಿ. ಇವತ್ತು ಅವ್ರ ಆ್ಯಕ್ಟಿಂಗ್ ಸ್ಕಿಲ್ಸ್ನ ಅವ್ರು ಖಂಡಿತ ಕ್ರಿಯೇಟಿವಿಟಿನ ಅವರು ಈಚೆ ಬಂದಿರೋದಕ್ಕೆ ತುಂಬ ಚೆನ್ನಾಗಿತ್ತು. ಸಾಂಗ್ಸ್ ಚೆನ್ನಾಗಿತ್ತು. ಫಸ್ಟ್ ಟೈಮ್ ಹೀರೋ ಆಗಿದ್ದಕ್ಕೆ ಇನ್ನೂ ಚೆನ್ನಾಗಿತ್ತು. ಕ್ಯೂರಿಯಾಸಿಟಿ ಬಂತು ಅವ್ರು ಹೇಗೆ ಆ್ಯಕ್ಟ್ ಮಾಡಿರ್ಬೋದು ಅಂತ. ಇಷ್ಟ ಆಯಿತು. ಹೇಗಿತ್ತು ಸಿನಿಮಾ? ಚೆನ್ನಾಗಿತ್ತು. ಏನು ಇಷ್ಟ ಆಯ್ತು? ಕ್ಲೈಮ್ಯಾಕ್ಸ್ ಇಷ್ಟ ಆಯಿತು. ಬಿಕಾಸ್ ಕ್ಯೂರಿಯಾಸಿಟಿ ಜಾಸ್ತಿ ಬಂತು. ಪಾರ್ಟ್ 2 ಬರುತ್ತೆ ಅಲ್ವಾ.
ಚಂದನ್ ಶೆಟ್ಟಿ ಹೇಗೆ ಕಾಣ್ತಾರೆ? ಚೆನ್ನಾಗಿ ಕಾಣ್ತಾ ಇದ್ರು ಇಷ್ಟು ದಿನ ಅವ್ರು ಹಾಡು ಹೇಳ್ಕೊಂಡಿದ್ರೆ ಈಗ ನಾಯಕನಾಗಿ ನಟಿಸಿದ್ದಾರೆ. ನಂಗೆ ಬೇಸಿಕ್ಲಿ ಹಾಡು ಇಷ್ಟ ಇತ್ತು ಬಟ್ ಇವಾಗ ಮೂವಿಲು ಚೆನ್ನಾಗಿರುತ್ತೆ. ಚೆನ್ನಾಗಿತ್ತು. ಏನು ಇಷ್ಟ ಆಯ್ತು? ಚಂದನ್ ಶೆಟ್ಟಿ ಸೂತ್ರಧಾರಿ ಹುಡ್ಕಾಲಿ ಸ್ಟೆಪ್ ಬೈ ಸ್ಟೆಪ್ ಮಾಡ್ತಿರ್ತಾರಲ್ಲ ಅದು ಇಷ್ಟ ಆಯ್ತು. ಚೆನ್ನಾಗಿದೆ, ಸಸ್ಪೆನ್ಸ್ ಆಗಿದೆ, ಥ್ರಿಲ್ಲರ್ ಆಗಿದೆ, ಆಕ್ಷನ್ ಮೂವಿ. ಇಷ್ಟಿನ ಚಂದನ್ ಶೆಟ್ಟಿನ ಗಾಯಕರಾಗಿ ನೋಡ್ತಾ ಇದ್ದೋ, ಇನ್ಮೇಲಿಂದ ಹೀರೋ ಆಗಿ ನೋಡ್ತಾ ಇದ್ದೀವಿ. ಚೆನ್ನಾಗಿ ಮೂಡಿ ಬಂದಿದೆ ಪಿಕ್ಚರ್. ಚಂದನ್ ಶೆಟ್ಟಿ ಒಳ್ಳೆ ಭವಿಷ್ಯ ಇದೆ ಹೀರೋ ಆಗೋದು. ಸಾಂಗ್ಗಳು ಹೇಗಿದೆ? ಸಾಂಗ್ ಸಕ್ಕತ್ತಾಗಿದೆ ಸರ್, ಅವರೇ ಆಡಿದ್ದಾರೆ ಸಾಂಗ್ಗಳು. ನಿಮ್ಮ ಫೇವರೇಟ್ ಸಾಂಗ್ ಯಾವುದು? ಮೊದಲನೇ ಸಾಂಗು ಸಕ್ಕತ್ತಾಯಿತು. ಏನು ಇಷ್ಟ ಆಯ್ತು? ಸೀನ್ಸ್, ಆಡಿಯೋ ಕ್ಲಾರಿಟಿ. ಒಂದು ವರ್ಡಲ್ಲಿ ಆಯ್ತು ಎಲ್ಲ ಆಕ್ಟರ್ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಇನ್ನೂ ಒಂದ್ಸರಿ ನೋಡ್ಬೋದು, ಇನ್ನೂ 10 ಸರಿ ನೋಡಿದ್ರೆ ಸಂತೋಷ. ಚೆನ್ನಾಗಿದೆ ಸೂಪರ್. ಚೆನ್ನಾಗಿದೆ ಒಳ್ಳೆ ಮೆಸೇಜ್ ಇದೆ ಮೂವಿಲಿ. ಫ್ಯಾಮಿಲಿ ಎಲ್ಲ ಕೂತ್ ನೋಡುವ ಮೂವಿ ಚೆನ್ನಾಗಿದೆ. ಫಸ್ಟ್ ಟೈಮ್ ಮಾಡಿರೋದು. ಚೆನ್ನಾಗಿದೆ, ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಎಲ್ಲರೂ ಬಂದು ಮೂವಿ ಸಿನಿಮಾ ನೋಡಲಿ.